ಸರ್ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿ. ಹ್ಮ್. ಸೊ ಹುಬ್ಬಳ್ಳಿಯಲ್ಲಿ ಎಲ್ಲರಿಗೂ ಅಣ್ಣಾಗಿ ಕಾಲಿಟ್ಟಿದ್ದೀರಿ. ಮನೆಗಳಿಗೆಲ್ಲ ಬಂದು ಸೊ ಒಬ್ಬ ಅಣ್ಣನಾಗಿ ಹೇಳುವಂತ ಒಂದು ಖುಷಿ ಹೇಗೆ ಅನಿಸ್ತಾ ಇದೆ? ಉತ್ತರ ಕರ್ನಾಟಕ ಮಂದಿಯ ಪ್ರೀತಿ ಹೇಗಿರುತ್ತೆ? ಉತ್ತರ ಕರ್ನಾಟಕದ ಮಂದಿಯ ಪ್ರೀತಿಗೆ ಅದಕ್ಕೆ ಬಾರ್ಡರೇ ಇಲ್ಲ. ಯಾಕೆಂದ್ರೆ ಹುಬ್ಳಿಗೆ ಹೋಗ್ತಿದೀವಿ, ಉತ್ತರ ಕರ್ನಾಟಕ ಹೋಗ್ತಿದೀವಿ ಅಂತ ಅದಕ್ಕಿಂತ ಖುಷಿ ಇನ್ನೊಂದಿರಲ್ಲ ನಮಗೆ. ಕುಣ್ಕೊಂಡು ಈ ಒಂಥರ ಅಜ್ಜಿ ಮನೆಗೆ ಹೋಗ್ತೀವಲ್ಲ, ಅಷ್ಟು ಖುಷಿಯಿಂದ ಬರ್ತೀವಿ. ಯಾಕೆಂದ್ರೆ ನಮಗೆ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಸಿಗುವಂತ ಫುಡ್ ಆಗಿರ್ಬೋದು, ಇಲ್ಲಿ ಜನರ ಪ್ರೀತಿ ಆಗಿರ್ಬೋದು, ಇಲ್ಲಿ ಅವರ ನಡವಳಿಕೆ ಇರ್ಬೋದು, ಎಲ್ಲ ಬಹಳ ಅಚ್ಚುಮೆಚ್ಚು. ಯಾಕೆಂದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಾಗ ಅವರು ನಮ್ಮ ಮೇಲೆ ತೋರಿಸುವಂತ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ, ಅಷ್ಟು ಪ್ರೀತಿ ತೋರಿಸ್ತಾರೆ. ಆಮೇಲೆ ಇಲ್ಲೊಂದು ದೈವಿಕ ವಾತಾವರಣ. ಹುಬ್ಬಳ್ಳಿ ಈ ಕಡೆ ಎಲ್ಲ ಬಂದ್ರೆ ತುಂಬಾ ದೈವಿಕ ವಾತಾವರಣ. ಇಲ್ಲಿ ಗುರುಗಳದ್ದು ಮಠ ಇವೆಲ್ಲ ನೋಡ್ತಿದ್ರೆ ಪೂಜ್ಯ ಭಾವನೆ ಬರುತ್ತೆ ಇಡೀ ಊರೂರಿಗೇನೆ. ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ನೀವು ಹೇಳ್ದಂಗೆ ಅಣ್ಣನಾಗಿ ಬಂದಿರೋದು ನನ್ನ ತಂಗಿ ಮನೆಗೆ. ನಮ್ಮ ಕಾರ್ಯಕ್ರಮದ ಉದ್ದೇಶ ಇರೋದೇ ಹಾಗೆ, ಗೃಹ ಮಂತ್ರಿ ಅಂತ ನಮ್ಮ ಕಾರ್ಯಕ್ರಮದ ಹೆಸರು. ನಾವು ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಪ್ರತಿಯೊಂದು ಕರ್ನಾಟಕದ ಹೆಣ್ಮಕ್ಳ ಮನೆಗೆ ಹೋಗಿ, ನಾನು ಅಣ್ಣನಾಗಿ ಹೋಗಿ ಅವ್ರನ್ನ ಚೆನ್ನಾಗಿ ಮಾತಾಡಿಸಿ, ಆಟ ಆಡಿಸಿ, ಅವ್ರಿಗೆ ಬಹುಮಾನ ಎಲ್ಲ ಕೊಟ್ಟು, ಕೊನೆಗೆ ಒಂದು ತವ್ರ ಮನೆಯಿಂದ ಬಾಗಿನ ತಂದಿದ್ದೀನಿ, ತಗೋವಾ ನಿನ್ಗೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಅವರ ಕುಟುಂಬಕ್ಕೆ ಒಂದು ಆಶೀರ್ವಾದ ಹಾರೈಕೆ ಮಾಡಿ, 100 ವರ್ಷ ನಿಮ್ಮ ಕುಟುಂಬ ಚೆನ್ನಾಗಿರಲಿ, ನಿಮ್ಮ ಮಕ್ಕಳ ಜೊತೆ ನೀವು ಸಂತೋಷದಿಂದ ಬಾಳಿ ಬದುಕಿ ಅಂತ ಹೇಳಿ ಬರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಈ ಉದ್ದೇಶ ಇಟ್ಕೊಂಡು ಸುವರ್ಣ ವಾಹಿನಿಯವರು ಶುರು ಮಾಡಿದ್ರು. ಈಗ ಹತ್ತತ್ರಕ್ಕೆ 1000ಕ್ಕೆ ಮುಟ್ತಾ ಇದ್ದೀವಿ, 1000 ಎಪಿಸೋಡ್ಗೆ. ತುಂಬ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಆಗಿದೆ ಎಲ್ರಿಗೂ ಕೂಡ ಇದು. ತುಂಬ ಖುಷಿಯಾದ ವಿಚಾರ ಏನು ಅಂತಂದರೆ, ಈಗ ಈ ಕಾರ್ಯಕ್ರಮವನ್ನು ನಮ್ಮ ಸೃಜನ್ ಲೋಕೇಶ್ ಪ್ರೊಡಕ್ಷನ್ ಅವರು ನಡೆಸ್ತಾ ಇದ್ದಾರೆ. ನಮ್ಮ ಸೃಜನನೇ ಇದಕ್ಕೆ ಪ್ರೊಡ್ಯೂಸರು. ಸೊ ಅದು ಇನ್ನೊಂದು ಖುಷಿಯಾದಂಥ ವಿಚಾರ. ಸೊ ನಡ್ಕೊಂಡು ಹೋಗ್ತಾ ಇದೆ. ಓಕೆ ಸರ್, ನಿಮ್ಮ ಗೆಳೆಯನ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡುವಂಥ ಖುಷಿ, ಸೊ ಅದು ಹೇಗೆ ಸರ್? ಅವನದೇ ಪ್ರೊಡಕ್ಷನ್ ಅಂತಿಲ್ಲ, ನಂದೇ ಪ್ರೊಡಕ್ಷನ್ ಥರ ಅದು ಅದು ಆ ಥರದ ಒಂದು ಲೀನಿಯನ್ಸ್ ನನಗಿದೆ. ಏನಂತಂದರೆ ಪ್ರೊಡಕ್ಷನ್ ನನಗೆ ಗೆಳೆಯಿಂದ ಅಂದ್ಕೊಂಡು ನಾನು ಅದನ್ನು ತುಂಬ ಕೇವಲವಾಗಿ ತೊಗೊಳಕ್ಕಾಗಲ್ಲ. ತುಂಬ ಕಟ್ಟುನಿಟ್ಟಲ್ಲೇ ಮಾಡಬೇಕಾಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿನ ಕೊಡಬೇಕಾಗುತ್ತೆ. ಯಾಕೆಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟು, ಏಕೆಂದರೆ ಒಬ್ಬ ಸಿಂಗಲ್ ಮ್ಯಾನ್ ಶೋ ಇದು, ಇವನು ಒಬ್ಬನೇ ಕಾರ್ಯಕ್ರಮ ನಡೆಸಬೇಕು. ಜೊತೆಗೆ ನಮ್ಮ ಅಷ್ಟು ಮಂದಿ ಒಂದು 25 ಜನ ಇರ್ತಾರೆ, ಅವ್ರದ್ದೆಲ್ಲ ಸಪೋರ್ಟ್ ನಮಗಿರುತ್ತೆ. ಸೊ ನಾವೆಲ್ಲ ಸೇರಿ ಕಾರ್ಯಕ್ರಮದ ಉದ್ದೇಶವನ್ನು ಸಂಪೂರ್ಣಗೊಳಿಸಬೇಕು. ಪ್ರತಿಯೊಬ್ಬರು ಈ ಕಾರ್ಯಕ್ರಮ ನೋಡಿದ್ರೆ ಯಾರಿಗೂ ಸಂಕೋಚ ಆಗಬಾರ್ದು, ಮುಜುಗರ ಆಗಬಾರ್ದು, ತುಂಬ ಖುಷಿಯಿಂದ ಕಾರ್ಯಕ್ರಮ ನೋಡಬೇಕು. ಸೊ ಹಾಗಾಗಿ ಒಳ್ಳೊಳ್ಳೆ ಕಂಟೆಂಟನ್ನು ನಾವು ಕ್ರಿಯೇಟ್ ಮಾಡಿಕೊಂಡು, ನಮ್ಮ ತಂಡ ಇದೆ, ನಮ್ಮ ಸೃಜನ್ ಲೋಕೇಶ್ ಅಂತ, ಒಳ್ಳೊಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಯಾವ ರೀತಿ ಆಟ ಆಡಿಸ್ಬೇಕು, ಯಾವ ರೀತಿ ಮಾತಾಡಿಸ್ಬೇಕು, ಎಷ್ಟು ಹಾಸ್ಯಮಯವಾಗಿರಬೇಕು, ಅದೆಲ್ಲವೂ ಕೂಡ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಿರೋದಕ್ಕೆ ಅದೇ ಕಾರಣ. ಅದನ್ನೇ ಮುನ್ನಡೆಸ್ಕೊಂಡು ಹೋಗ್ತೀವಿ. ಆಮೇಲೆ ನಮಗೆ ಒಂದು ಆನೆ ಬಲ ಬಂದಂಗೆ ಲೋಕೇಶ್ ಪ್ರೊಡಕ್ಷನ್ ಇಂದ ಒಂದು ಕಾರ್ಯಕ್ರಮ ಬರ್ತಿದೆ ಅಂತಂದರೆ ಜನಕ್ಕೆ ಅದು ಆ ಬ್ರ್ಯಾಂಡ್ ಗೊತ್ತಿದೆ. ಆ ಬ್ರ್ಯಾಂಡ್ ಜನಕ್ಕೆ ಗೊತ್ತಿರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡೋದಕ್ಕೆ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ನನ್ನ ಭಾವನೆ. ಓಕೆ ಸರ್, ಸೃಜನ್ ಅವ್ರದ್ದು ಒಬ್ಬರು ಕಲಾವಿದರು, ಪ್ರೊಡ್ಯೂಸರು ಎಲ್ಲವೂ ಆಗಿರುವಂಥದ್ದು. ಸೊ ಈ ಒಂದು ಮನೆ ಅಥವಾ ಒಂದಷ್ಟು ಮನೆಗಳಿಗೆ ಹೋಗಬೇಕು ಅನ್ನೋಕ್ಕಿಂತ ಮುಂಚೆ ನಿಮ್ಮ ತಯಾರಿ ಅಥವಾ ಅವ್ರ ಇನ್ಪುಟ್ಸ್ ಏನಿರುತ್ತೆ? ಏನಿಲ್ಲ, ಒಂದು ಸೃಜನಿಗೆ ನಮ್ಮ ತಂಡದ ಮೇಲೆ ನಂಬಿಕೆ ಜಾಸ್ತಿ. ಅವರು ಒಂದ್ಸರಿ ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾನೆ. ಇವತ್ತೇನು ಹೋಗುತ್ತೆ, ನಾಳೆ ಏನು ಹೋಗುತ್ತೆ, ಯಾರ ಮನೆಗೆ ಹೆಂಗೆ ಹೋಗುತ್ತೆ ಅಂತ. ಸೊ ಅವರ ಒಂದು ಕಂಟೆಂಟ್ ಕೂಡ ಎಲ್ಲವೂ ಕೂಡ ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಅದೆಲ್ಲ ಪರಿಶೀಲನೆ ಮಾಡಾದ್ಮೇಲೆ ಯಾವ ಊರಿಗೆ ಹೋಗ್ಬೇಕು ನಾವು, ಪ್ರತಿದಿನ 4 ಮನೆ ಕವರ್ ಮಾಡ್ತೀವಿ. ಯಾವ ಮನೆಗಳಿಗೆ ಹೋಗ್ಬೇಕು ನಾವು, ಆ ಮನೆಗಳಲ್ಲಿ ಏನು ಮಾತಾಡಬೇಕು, ಎಲ್ಲವೂ ಒಂದು ಮೀಟಿಂಗ್ ಆಗಿರುತ್ತೆ. ಡೈರೆಕ್ಟಾಗಿ ಹಂಗೆ ಹೋಗಲ್ಲ, ಎಲ್ಲ ಒಂದು ಮೀಟಿಂಗ್ ಆಗಿ ನನಗೊಂದು ಮಾತೇಳಿ, ಆಮೇಲೆ ಇಡೀ ತಂಡಕ್ಕೆ ಒಂದು ಮಾತೇಳಿ, ಆಮೇಲೆ ಸೃಜನ ಅಪ್ರೂವ್ ಮಾಡಿ ಕಳಿಸೋದು. ಅದಾದ ನಂತರ ನಾವು ಮನೆಗಳಿಗೆ ಬಂದು ಅಲ್ಲಿಂದ ಕಾರ್ಯಕ್ರಮ ಶುರು ಮಾಡ್ತೀವಿ. ಏಕೆಂದರೆ ಕೆಲವು ಮನೆಗಳ ತುಂಬ ಸಂಕೋಚ ಪಟ್ಬಿಡ್ತಾರೆ, ಮಾತಾಡಲ್ಲ. ಒಂಥರ ಕ್ಯಾಮ್ರಾ ನೋಡಿದ ತಕ್ಷಣ ಗಾಬರಿ ಆಗ್ಬಿಡ್ಬೋದು, ಅದೆಲ್ಲ ಮಾಡ್ತಾರೆ. ಸೊ ಹಂಗಾಗಿ ಅವ್ರನ್ನ ಒಂದು ಕೂಲ್ ವಾತಾವರಣಕ್ಕೆ ಕರ್ಕೊಂಬರ್ಬೇಕು. ಅವ್ರನ್ನ ಮಾತಾಡಿಸಿ ಇದು ಕ್ಯಾಮ್ರಾ ಇದೆ ಅಂತ ಅನ್ಕೊಂಬಿಡಿ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ನಾವೆಲ್ಲ ಸುಮ್ಮನೆ ಮಾತಾಡ್ತಾ ಕೂತಿದ್ದೀವಿ ಅಂತಲೇ ತಿಳ್ಕೊಳ್ಳಿ, ಮಿಕ್ಕಿದ ಅವ್ರು ಕ್ಯಾಪ್ಚರ್ ಮಾಡ್ಕೋತಾರೆ ಅಂತ ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಈ ಮನೋಭಾವನೆಯನ್ನು ಒಂದು ಸಡಿಲ ಮಾಡಿ, ಆಮೇಲೆ ನಮ್ಮ ಸುಪರ್ದಿಗೆ ತಗೊಂಡು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಆಮೇಲೆ ತಮಾಷೆ ಮಾಡ್ತಾ ಕಾರ್ಯಕ್ರಮವನ್ನು ಕಂಪ್ಲೀಟ್ ಮಾಡುವಂಥದ್ದು. ಸೊ ಈ ಥರದ್ದೆಲ್ಲ ಇರುತ್ತೆ, ಈ ಥರದ ರೂಪರೇಷೆಗಳೆಲ್ಲ ಇರುತ್ತೆ. ಹೇಳಕ್ಕೆ ನಿಮಗೆ ಸಿಂಪಲ್ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಅಲ್ಲಿ ಕೂತ್ಕೊಂಡಾಗ
ಎಲ್ಲವೂ ತುಂಬ ಮ್ಯಾಥಮೆಟಿಕಲ್ ಆಗಿರುತ್ತೆ. ಆ್ಯಂಡ್ ಎಲ್ಲವೂ ಒನ್ ಬೈ ಒನ್ ಒಂದಾದ್ಮೇಲೆ ಒಂದು ಏನಿರುತ್ತೆ ಅಂತ ಗೇಮ್ಸ್ ಕೂಡ ಇರುತ್ತಲ್ಲ, ಗಂಡ ಹೆಂಡತಿರಿಗೆ ಆಟ ಆಡಿಸುವಂಥದ್ದು. ಇದು ಮಕ್ಕಳಿಗೆಲ್ಲ ಇರಲ್ಲ, ಕೇವಲ ಗಂಡ ಹೆಂಡತಿಯ ಕಾರ್ಯಕ್ರಮ ಮತ್ತು ಕುಟುಂಬದ ಕಾರ್ಯಕ್ರಮ. ಸೊ ಅವ್ರಿಗೆ ಗೇಮ್ಗಳಿರುತ್ತೆ, ಜೊತೆಗೆ ಇಡೀ ಕುಟುಂಬ ಏನು ಬಂದಿರ್ತಾರೆ ಅವ್ರ ಜೊತೆಗೆ ಅವ್ರಿಗೂ ಕೂಡ ಕಾರ್ಯಕ್ರಮ ಒಂದು ಗೇಮ್ ಇರುತ್ತೆ, ಆಟ ಇರುತ್ತೆ. ಸೊ ಎಲ್ಲರಿಗೂ ಬಹುಮಾನ ಕೊಡ್ತಾನೆ ಇರೋದು. ಓಕೆ ಸರ್, ಕೊನೆಯ ಪ್ರಶ್ನೆ, ಉತ್ತರ ಕರ್ನಾಟಕಕ್ಕೆ ಬರ್ಲಿಕ್ಕೆ ಕಾರಣ ಏನು ಅಂತ ಒಂದು, ಇನ್ನೊಂದು ಆ ಕಡೆ ಎಲ್ಲ ಮುಗಿಸಿದ್ರಿ ಈಗ, ಸೊ ಇದು 3ನೇ ಸೀಸನ್ನು. ಸೊ ಪರ್ಟಿಕ್ಯುಲರ್ ನಾರ್ತ್ ಕರ್ನಾಟಕ ಬರ್ಲಿಕ್ಕೆ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಂತ? ಎಲ್ಲ ನೀವು ಹೇಳ್ದಂಗೆ ಆ ಕಡೆನೂ ಇನ್ನೂ ಪೂರ್ತಿ ಮುಗಿಸಿಲ್ಲ, ಈ ಕಡೆ ಇನ್ನೂ ಪೂರ್ತಿ ಮುಗಿಸಿಲ್ಲ. ನಮಗೆ ಕರ್ನಾಟಕ, ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕ ಅಂದರೆ ದಕ್ಷಿಣ ಕರ್ನಾಟಕ ಅದೆಲ್ಲ ಇದೆ. ಈಗ ಮಂಗಳೂರೆಲ್ಲ ಹೋಗ್ಬೇಕು, ಅಲ್ಲಿಗೆಲ್ಲ ಹೋಗಿಲ್ಲ ನಾವು. ಇದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಇದು 3ನೇ ಬಾರಿ, 3ನೇ ಸೀಸನ್ನಲ್ಲಿ 5ನೇ ಬಾರಿ ಬರ್ತಿರೋದು ಉತ್ತರ ಕರ್ನಾಟಕಕ್ಕೆ. ನಮಗೆ ಹುಬ್ಳಿ, ಧಾರವಾಡ, ಹೊಸಪೇಟೆ, ಗಂಗಾವತಿ, ಕೊಪ್ಪಳ ಅಂತಂದರೆ ಅದೇನೋ ತುಂಬ ಆಕರ್ಷಣೀಯ ನಮಗೆ. ಅಲ್ಲಿಗೆ ಬರಬೇಕು, ಅಲ್ಲಿ ಕಾರ್ಯಕ್ರಮ ಮಾಡಬೇಕು, ಅಲ್ಲಿ ಜನಗಳನ್ನ ನಮ್ಮ ಸುಪರ್ದಿಗೆ ತಗೋಬೇಕು, ಅಂದರೆ ಪ್ರೀತಿ ವಿಶ್ವಾಸಕ್ಕೆ ತಗೋಬೇಕು ಅಂತ ನಮಗೆ ತುಂಬ ಆಸೆ. ಸೊ ಹಾಗಾಗಿ ಚಾನಲ್ಲು ಜನಗಳು ಕೂಡ, ಯಾಕೆಂದರೆ ಉತ್ತರ ಕರ್ನಾಟಕದ ಮಂದಿಗೆ ಬೆಂಗಳೂರು ದೂರ. ಸೊ ಪಾಪ ಅವರಿಗೆ ಬೇರೆ ಕಾರ್ಯಕ್ರಮಗಳು ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲ ಇರಲ್ವಲ್ಲ. ಸೊ ಎಂಟರ್ಟೈನ್ಮೆಂಟ್ ಎಲ್ಲ ನಮ್ಮಿಂದ ಅವ್ರಿಗೆ ಏನಾದ್ರು ಕೊಡಬೇಕು ಅನ್ನೋ ಒಂದು ಆಸೆ ಉದ್ದೇಶದಿಂದ ಉತ್ತರ ಕರ್ನಾಟಕನ ಹುಡ್ಕೊಂಡೇ ಬರ್ತೀವಿ. ನಾವೇ ಬಂದು ಅವ್ರ ಮನೆಗೆ ಹೋಗ್ತೀವಿ, ಅವ್ರನ್ನೂ ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲ ನೋಡಲಿ ಅನ್ನೋ ಕಾರಣಕ್ಕೆ. ಯಾಕೆಂದರೆ ಇಲ್ಲಿ ನನವಾಗಲೇ ಹೇಳಿದೆ, ಈ ಊರಿಗೆ ಬಂದ ಒಂಥರ ಪೂಜ್ಯ ಭಾವನೆ ಅಂತ. ಇಲ್ಲಿ ಆಚಾರ ವಿಚಾರಗಳು ಬೇರೆ ಇರುತ್ತೆ, ಇಲ್ಲಿ ಸಂಸ್ಕೃತಿ ಸಂಸ್ಕಾರನೇ ಬೇರೆ ಇರುತ್ತೆ, ಸೊಗಡು ಬೇರೆ ಇರುತ್ತೆ, ಕನ್ನಡದ ಸೊಗಡು ಬೇರೆ ಇರುತ್ತೆ. ಅದೆಲ್ಲವನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸಿದಾಗ ಪ್ರತಿಯೊಂದು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಜನಗಳು ಇದನ್ನು ನೋಡಿ ಅವರು ಖುಷಿ ಪಡ್ತಾರೆ. ಓ, ಈ ಥರನೂ ಜೀವನ ಇರುತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಅಂಥೇಳಿ. ಸೊ ಅದು ನೀವು ಕೇಳಂಗೆಲ್ಲ, ಯಾಕೆ ಬಂದ್ರಿ ಇಲ್ಲಿಗೆ ನಮಗೆ ಉತ್ತರ ಕರ್ನಾಟಕಕ್ಕೆ ಅಂತ. ನಮಗೆ ಅದೊಂಥರ ಆಯಸ್ಕಾಂತ ಅಂದಂಗೆ ಸೆಳಿತಾನೆ ಇರುತ್ತೆ, ನಾವು ಬರ್ತಾನೆ ಇರ್ತೀವಿ, ಬರಬೇಕು. ಯಾಕೆಂದರೆ ಇವ್ರು ತೋರಿಸುವಂಥ ಅಪಾರವಾದ ಅಭಿಮಾನ ಮತ್ತು ಪ್ರೀತಿ ಇದೆಯಲ್ಲ, ಅತೀ ದೊಡ್ಡದು. ಸೊ ಹಂಗಾಗಿ ಇವರು ಅಷ್ಟು ದೂರ ಬರಬಾರ್ದು, ನಾವೇ ಅಷ್ಟು ದೂರ ಬರ್ತೀವಿ ಅಂತ ಹೇಳಿ ಇಲ್ಲಿಗೆ ಬರ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು.